ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದ ಕೀ ಫಾರ್ ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯು FDA, SDA ಮತ್ತು ಸ್ಟೆನೋಗ್ರಾಫರ್ ಹುದ್ದೆಗಳ ನೇಮಕಾತಿಗೆ ಮುಂದಾಗಿದೆ. ಈ ಹುದ್ದೆಗಳ ನೇಮಕಾತಿಯು ಯಾವ ಹಂತದಲ್ಲಿದೆ, ಹುದ್ದೆಗಳ ಸಂಖ್ಯೆ ಎಷ್ಟು, ನೋಟಿಫಿಕೇಷನ್ ಯಾವಾಗ ಆಗ್ಬೋದು ಮುಂತಾದ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ತಾವುಗಳು ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವಿಡಿಯೋವನ್ನು ಶುರು ಮಾಡ್ತಿದ್ದೇನೆ. ಕೊನೆವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಅರಣ್ಯ ಇಲಾಖೆಯ ವಿವಿಧ ಲಿಪಿಕ ವೃಂದಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇರ ನೇಮಕಾತಿ ಪ್ರಸ್ತಾವನೆ ವಿವರ. ರಿಕ್ರೂಟ್ಮೆಂಟ್ ಅಥಾರಿಟಿ ಬಂದು ಕರ್ನಾಟಕ ಲೋಕಸೇವಾ ಆಯೋಗ. ಶೀಘ್ರ ಲಿಪಿಗಾರರ ಹುದ್ದೆಗಳ ಸಂಖ್ಯೆ ನಾನ್ HK3 ಮತ್ತು HK3. ಇದು ಯಾವ ಹಂತದಲ್ಲಿ ಇದೆ ಅಂತ ನೋಡೋದಾದರೆ, ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ದಿನಾಂಕ 8/5/2024ರಂದು ಆನ್ಲೈನ್ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅಂದರೆ ಅರಣ್ಯ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ, ನೇಮಕಾತಿ ಮಾಡಿಕೊಡಿ ಅಂತೇಳಿ. ಆಯೋಗವು ಆರ್ಥಿಕ ಇಲಾಖೆಯ ಅನುಮತಿ ಪತ್ರವನ್ನು ಪಡೆಯಲು ತಿಳಿಸಿ ಪ್ರಸ್ತಾವನೆಯನ್ನು ಹಿಂದಿರುಗಿಸಿರುತ್ತದೆ. ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಆರ್ಥಿಕ ಇಲಾಖೆಯಿಂದ ಅನುಮತಿ ಪತ್ರವನ್ನು ಪಡೆದುಕೊಡಿ ಅಂತ ಕೇಳಿರೋದ್ರಿಂದ ಈ ಒಂದು ಪ್ರಸ್ತಾವನೆಯನ್ನು ವಾಪಸ್ ಅರಣ್ಯ ಇಲಾಖೆಗೆ ಕಳಿಸ್ಕೊಟ್ಟಿದೆ. ಅರಣ್ಯ ಇಲಾಖೆಯು ಈ ಸಂಬಂಧ ಸರ್ಕಾರಕ್ಕೆ ದಿನಾಂಕ 24/10/2024ರ ಪತ್ರದಲ್ಲಿ ಒಂದು ಅವಕಾಶವನ್ನು ಕೇಳಿ ಪತ್ರವನ್ನು ಬರೆಯಲಾಗಿದೆ. ಸ್ನೇಹಿತರೆ, ಇನ್ನು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ನಾನ್ HK 56 ಹುದ್ದೆಗಳು, HK 18 ಹುದ್ದೆಗಳು. ಇದರ ಬಗ್ಗೆ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ದಿನಾಂಕ 29/4/2024ರಂದು ಆನ್ಲೈನ್ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅಂದರೆ ಅರಣ್ಯ ಇಲಾಖೆಯಿಂದ KPSCಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ನೆಕ್ಸ್ಟ್ KPSC ಇದರ ಬಗ್ಗೆ ಒಂದು ಜಾಬ್ ನೋಟಿಫಿಕೇಷನನ್ನು ಹೊರಡಿಸಿರಬೇಕಾಗುತ್ತದೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು ನಾನ್ HK 45 ಹುದ್ದೆಗಳು, HK ಹುದ್ದೆಗಳು ಯಾವುದೇ ಮೆನ್ಷನ್ ಮಾಡಿಲ್ಲ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ದಿನಾಂಕ 8/5/2024ರಂದು ಆನ್ಲೈನ್ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆಯೋಗವು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಿಂದ ಸ್ಪಷ್ಟೀಕರಣವನ್ನು ಕೋರಿ ಪ್ರಸ್ತಾವನೆಯನ್ನು ಹಿಂದಿರುಗಿಸಿರುತ್ತದೆ. ಈ ಸಂಬಂಧ ಸರ್ಕಾರಕ್ಕೆ ದಿನಾಂಕ 18/10/2024ರ ಪತ್ರದಲ್ಲಿ ಒಂದು ಅವಕಾಶವನ್ನು ಕೋರಲಾಗಿರುತ್ತದೆ. ಅಂದರೆ ಈ ಒಂದು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೆಲವು ಸ್ಪಷ್ಟೀಕರಣಗಳನ್ನು ಕೋರಿ ಈ ಒಂದು ಪ್ರಸ್ತಾವನೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಕಳಿಸಿಕೊಡಲಾಗಿದೆ. ಸ್ನೇಹಿತರೆ, ಅದು ಒಂದು ಸ್ಪಷ್ಟೀಕರಣವನ್ನು ಕೊಟ್ಟ ನಂತರ ಈ ಒಂದು SDA ಹುದ್ದೆಗಳಿಗೂ ಕೂಡ ನೇಮಕಾತಿ ಅಧಿಸೂಚನೆಯನ್ನು KPSC ಹೊರಡಿಸುತ್ತೆ. ಸ್ನೇಹಿತರೆ, FDA ಹುದ್ದೆ ಆಗಿರ್ಬೋದು, SDA ಹುದ್ದೆ ಆಗಿರ್ಬೋದು ಮತ್ತು ಶೀಘ್ರ ಲಿಪಿಕಾರರ ಹುದ್ದೆ ಆಗಿರ್ಬೋದು, ಒಟ್ಟು 56 + 18 + 45 + 6 ಹುದ್ದೆಗಳನ್ನು ಮುಂದಿನ ದಿನಗಳಲ್ಲಿ KPSC ಒಂದು ಅಧಿಸೂಚನೆಯ ಮೂಲಕ ಜಾಬ್ಗೆ ಅಪ್ಲಿಕೇಶನನ್ನು ಕರೆಯಲಿದೆ. ಸ್ನೇಹಿತರೆ, ಈ ಒಂದು ಎಲ್ಲ ಹುದ್ದೆಗಳ ನೇಮಕಾತಿಯು ಯಾವುದೇ ಒಂದು ಹಂತದಲ್ಲಿ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ನೇಮಕಾತಿ ಆಗೋದಂತೂ ಖಂಡಿತ. ಈಗಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಅಂತ ಹೇಳ್ತಾ, ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಕೂಡಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.